ಹಾಯ್ ಗೆಳೆಯರೇ, ನಾನು ಸಿದ್ದು. ಸಿಟಿಯೊಂದರಲ್ಲಿ ವಾಸವಾಗಿದ್ದು ಖಾಸಗಿ ಕಂಪನಿಯೊಂದರಲ್ಲಿ ಗ್ರಾಫಿಕ್ ಡಿಸೈನರ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ಸದ್ಯ ನಾನು ಊರಲ್ಲಿ ಇದ್ದು ಹಲವು ವರ್ಷಗಳ ಹಿಂದೆ ನಡೆದ ಘಟನೆಯೊಂದನ್ನು ನಾನು ನಿಮಗೆ ಹೇಳುತ್ತೇನೆ. ಇವಾಗ ನೇರವಾಗಿ ಕತೆಗೆ ಹೋಗೋಣ. ನಾನು ನನ್ನ ಎಲ್ಲ ಶಿಕ್ಷಣವನ್ನು ಮುಗಿಸಿದ ಬಳಿಕ ಸರ್ಕಾರಿ ಉದ್ಯೋಗ ಸಿಗಲಿಲ್ಲ. ಕೊನೆಗೆ ಸಿಟಿಗೆ ಹೋದಾಗ ಅಲ್ಲಿ ಒಂದು ಕಂಪನಿಯಲ್ಲಿ ಕೆಲಸ ಸಿಕ್ಕಿತ್ತು. ಇನ್ನು ಅದೇ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ನನ್ನ ಸ್ನೇಹಿತನೇ ನನಗೆ ಆ ಕೆಲಸವನ್ನು ಕೊಡಿಸಿದ್ದ. ಅಲ್ಲದೆ ಆಮೇಲೆ ಅವನ ರೂಮು ನಮ್ಮ ಆಫೀಸಿನಿಂದ ಸ್ವಲ್ಪ ದೂರ ಇದ್ದಿದ್ದರಿಂದ ನಾನು ಕೂಡ ಅದೇ ರೂಮಿನಲ್ಲಿ ಉಳಿದುಕೊಂಡೆ. ಮೊದಲ 5-6 ತಿಂಗಳು ಎಲ್ಲವೂ ಮಾಮೂಲಾಗಿಯೇ ಇತ್ತು. ಆಮೇಲೆ ನಮ್ಮ ಪಕ್ಕದ ಮನೆಯಲ್ಲಿ ವಾಸ ಮಾಡುತ್ತಿದ್ದ ಮನುಷ್ಯ ಎಂಬುವರ ಪರಿಚಯ ನಮಗೆ ಆಯಿತು. ಅವರು ಈ ಮೊದಲೇ ನನ್ನ ಸ್ನೇಹಿತನಿಗೆ ಪರಿಚಯ ಇದ್ದರು. ಅವರ ಕರಿಮಣಿ ಮಾಲೀಕ ವಿನೋದ್ ಕೂಡ ನಮಗೆ ಪರಿಚಯವಿದ್ದಿದ್ದರಿಂದ ಅವರು ಆಗಾಗ ನಮಗೆ ಊಟವನ್ನು ತಂದು ಕೊಡುತ್ತಿದ್ದರು. ನಮ್ಮ ರೂಮಿನಲ್ಲಿ ಕೂಡ ನಾವು ನಾನ್ ವೆಜ್ ಅಡುಗೆ ಮಾಡಿದಾಗ ನಾವು ಕೂಡ ಅವರನ್ನು ಊಟಕ್ಕೆ ಕರೆಯುತ್ತಿದ್ದೆವು. ಇನ್ನು ಅವರಿಗೆ ಕಲ್ಯಾಣವಾಗಿ 4-5 ವರ್ಷಗಳು ಆದರೂ ಸಹಿತ ಅವರಿಗೆ ಒಂದು ಕೊರಗು ಇತ್ತು. ಅದೇನು ಎಂದರೆ ಅವರಿಗೆ ಇನ್ನೂ ಸಂತಾನಫಲ ಸಿಕ್ಕಿರಲಿಲ್ಲ. ಆದರೆ ಅವರು ಎಂದಿಗೂ ಅದನ್ನು ನಮ್ಮ ಮುಂದೆ ತೋರಿಸಿಕೊಳ್ಳುತ್ತಿರಲಿಲ್ಲ. ಇನ್ನು ಈ ನಡುವೆ ನನ್ನ ಸ್ನೇಹಿತ ಕೂಡ ಊರಿಗೆ ಹೋದವನು. ಅವರ ತಂದೆ ತೀರಿ ಹೋದರೆಂದು ವಾಪಸ್ಸು ಸಿಟಿಗೆ ಬರಲೇ ಇಲ್ಲ. ಇನ್ನೂ ಸಂಬಳ ಜಾಸ್ತಿ ಇದ್ದಿದ್ದರಿಂದ ನಾನು ಒಬ್ಬನೇ ಅಲ್ಲಿ ಇರುತ್ತಿದ್ದೆ. ಇವನು ಹೋದ ಮೇಲೆ ಅವರು ನನಗೆ ಜಾಸ್ತಿ ಕಾಳಜಿ ಮಾಡತೊಡಗಿದರು. ಇನ್ನು ಅವರ ಯಜಮಾನ ವಿನೋದ್ ಸೀರೆ ವ್ಯಾಪಾರ ಮಾಡುತ್ತಿದ್ದರಿಂದ ವಸೂಲಿಗೆಂದು ಒಂದೊಂದು ವಾರಗಟ್ಟಲೆ ಮನೆ ಬಿಟ್ಟು ಹೋಗುತ್ತಿದ್ದ. ಈ ವೇಳೆ ಇವರು ಮಾತ್ರ ಮನೆಯಲ್ಲಿ ಒಬ್ಬರೇ ಇರುತ್ತಿದ್ದರು. ಮೊದಲು ಮನುಷ್ಯ ಬಗ್ಗೆ ನಾನು ಏನನ್ನು ಯೋಚಿಸಿರಲಿಲ್ಲ. ಆದರೆ ಸಮಯ ಕಳೆದಂತೆ ಎಲ್ಲ ವಿಚಾರಗಳು ಬದಲಾಗತೊಡಗಿದವು. ಇನ್ನು ನಾನು ರೂಮಿನಲ್ಲಿ ಒಬ್ಬನೇ ಇದ್ದಾಗ ನಾನು ಚಿತ್ರಕಲೆಯನ್ನು ಬಿಡಿಸುವಾಗ ಅವರು ಬಂದು ಅದನ್ನು ನೋಡುತ್ತಾ ಕೂರುತ್ತಿದ್ದರು. ಜೊತೆಗೆ ಇಬ್ಬರು ಬೆಳಿಗ್ಗೆ ಹಾಲು ತರಲು ಹೋಗುವುದು, ಸಂತೆಗೆ ಜೊತೆಯಾಗಿ ಹೋಗುವುದು, ಹೀಗೆ ಎಲ್ಲವೂ ಮೊದಲಿನಿಂದ ನಡೆಯುತ್ತಲೇ ಇತ್ತು. ಆದರೆ ಒಂದು ದಿನ ಅವರ ಯಜಮಾನ ವಸೂಲಿಗೆಂದು ಬೇರೆ ಊರಿಗೆ ಹೋಗಿದ್ದ. ಮೊದಲು 1-2 ದಿನ ನಾನು ಅವರ ಮನೆಗೆ ಹೋಗಿರಲಿಲ್ಲ. ಹೀಗಿದ್ದಾಗ ಒಂದು ದಿನ ಹೊರಗೆ ಫೋನ್ನಲ್ಲಿ ಮಾತನಾಡುತ್ತಾ ಕೂತಾಗ ಅವರು, ಯಾಕೆ ಮನೆಗೆ ಬಂದೇ ಇಲ್ಲ, ಏನಾದರೂ ಸಮಸ್ಯೆ ಇದೆಯಾ ಎಂದರು. ಆಗ ನಾನು, ಇಲ್ಲ, ಸ್ವಲ್ಪ ಕೆಲಸ ಜಾಸ್ತಿ ಇದೆ, ಹೊರಗೆ ಹೋಗಿಲ್ಲ ಎಂದಾಗ ಸರಿ ಹೇಳಿ ಹೋದರು. ಮರುದಿನ ನಾನು ಬಿಡುವು ಮಾಡಿಕೊಂಡು ಹೋಗಿ ಟಿವಿ ನೋಡ್ತಾ ಕೂತಿದ್ದೆ. ಆಗ ಅವರು, ಇಲ್ಲೇ ಕೂತಿರು, ನಾನು ಬಟ್ಟೆ ತೊಳೆದುಕೊಂಡು ಬರ್ತೇನೆ, ನಿನಗೆ ಬೇಜಾರು ಆಗುತ್ತೆ ಎಂದರೆ ಮೇಲೆ ಬಾ, ಅಲ್ಲಿಯೇ ಕೂತುಕೊಂಡು ಮಾತಾಡೋಣ ಎಂದು ಹೇಳಿದರು. ನಾನು ಕೂಡ ಸುಮ್ಮನೆ ಹೋಗಿದ್ದೆ. ಹೀಗೆ ಅವರು ಬಟ್ಟೆ ತೊಳೆಯುತ್ತಾ ಮಾತನಾಡುತ್ತಾ ಕುಳಿತಿದ್ದೆವು. ಆಗ ಅವರು ತಮ್ಮ ಉಡುಪನ್ನು ತೊಳೆಯಲು ಶುರು ಮಾಡಿದರು. ಆಗ ನಾನು ಮಾತನಾಡುವುದನ್ನು ಒಮ್ಮಿಂದು ಮೇಲೆ ನಿಲ್ಲಿಸಿದಾಗ ಅವರು, ಯಾಕೆ, ಏನಾಯ್ತು, ಯಾಕೆ ಸುಮ್ಮನಾದೆ ಎಂದು ಕೇಳಿದಾಗ ನಾನು ಏನಿಲ್ಲ ಎಂದು ಹೇಳಿದೆ. ಅವತ್ತಿಂದ ಅವರನ್ನು ನೋಡುವ ದೃಷ್ಟಿಕೋನ ಬದಲಾಗಿ ಬಿಟ್ಟಿತ್ತು. ಇದರ ಜೊತೆಗೆ ನಾನು ಕಂಪನಿ ಕೆಲಸಕ್ಕೆ ಹೋಗ್ತಿದ್ದೆ. ಅಲ್ಲಿ ನನಗೆ ಸಿಕ್ಕಾಪಟ್ಟೆ ಫ್ರೆಂಡ್ಸ್ ಇದ್ದರೂ ಕೂಡ ನನಗೆ ಅಲ್ಲಿ ಯಾವಾಗಲೂ ಬೇಜಾರು ಎನ್ನಿಸುತ್ತಿತ್ತು. ನಾನು ಕೆಲಸ ಮುಗಿದ ತಕ್ಷಣ ನೇರವಾಗಿ ರೂಮಿಗೆ ಬರುತ್ತಿದ್ದೆ. ಆಮೇಲೆ ಬಂದು ಅಡುಗೆ ಮಾಡಿ ಊಟ ಮಾಡ್ತಿದ್ದೆ. ಹೀಗೆ ಪ್ರತಿದಿನ ನನ್ನ ನಿತ್ಯ ಜೀವನ ನಡೆದೇ ಇತ್ತು. ಆದರೆ ಅವಾಗ ನಡುವೆ ಇವರ ಮನೆಗೆ ಊಟ ಸಿಕ್ಕಿದಾಗ ಮಿಷ್ಟಾನ್ನ ಸಿಕ್ಕ ಹಾಗೆ ಆಗುತ್ತವಿತ್ತು. ಏಕೆಂದರೆ ಅವರ ಮನೆ ಊಟ ಚೆನ್ನಾಗಿ ರುಚಿಕಟ್ಟಾಗಿ ಮಾಡುತ್ತಿದ್ದರಿಂದ ನನಗೂ ಖುಷಿಯಾಗುತ್ತಿತ್ತು. ಹೀಗೆ ಒಂದು ದಿನ ನಾನು ರೂಮಿನಲ್ಲಿ ಬಟ್ಟೆ ತೊಳೆಯುತ್ತಾ ಕುಳಿತಿದ್ದೆ. ಆಗ ಅವರು ಸಡನ್ ಆಗಿ ನಮ್ಮ ಕೋಣೆಗೆ ಬಂದರು. ಆಗ ಅವರು, ತಗೋ ತಿನ್ನು ಎಂದು ತಿನ್ನೋಕೆ ಪೇಡೆ ತಂದು ಕೊಟ್ಟರು. ಆಗ ನಾನು ಅಲ್ಲಿ ಇಡೀ, ಆಮೇಲೆ ತಿನ್ನುತ್ತೀನಿ ಎಂದು ಹೇಳಿದಾಗ ಅವರು, ಸರಿ ಇವಾಗ ತಿನ್ನು ಅಂತ ಅವರೇ ನನಗೆ ತಿನ್ನಿಸಿದರು. ಹೀಗೆ ಅವರು ತಿನ್ನಿಸುವಾಗ, ಇದು ಪೇಂಟ್ ಕಲೆಯ ಎಂದು ಕೇಳಿದರು. ಆಗ ನಾನು ಅದು ಅಂತ ರಾಗ ಎಳೆಯತೊಡಗಿದಾಗ ಅವರು, ಗೊತ್ತಾಯಿತು ಬಿಡು ಎಂದು ನಗುತ್ತಾ ಹಿಂದೆ ಸರಿದರು. ಆಮೇಲೆ ಪೇಡೆ ತಿನ್ನುತ್ತಾ, ಸಾಬೂನು ಪೌಡರ್ ಜಾಸ್ತಿ ಹಾಕಿದ್ರೆ ಕಲೆ ಹೋಗುತ್ತೆ ಅಂತ ನಗುತ್ತಾ ಅಲ್ಲಿಂದ ಹೋದರು. ಹೀಗೆ ಒಂದಿಷ್ಟು ದಿನ ಕಳೆದು ಹೋದವು. ಒಂದು ದಿನ ಅವರು ಬಂದು, ಬೇಗ ರೆಡಿ ಆಗು, 9ಕ್ಕೆ ಹೊರಗೆ ಹೋಗೋಣ ಎಂದು ಹೇಳಿ ಹೋದರು. ಇವತ್ತು ಏನು ವಿಶೇಷ ಎಂದು ಕೇಳಿದಾಗ ಅವರು, ಇವತ್ತು ನನ್ನ ಹುಟ್ಟುಹಬ್ಬದ ದಿನ ಅಂತ ಹೇಳಿದರು. ನಾನು ಅವರಿಗೆ ಶುಭಾಶಯ ತಿಳಿಸಿದೆ. ಆಮೇಲೆ ಅವರು ತಮ್ಮ ಯಜಮಾನನಿಗೆ ಫೋನ್ ಮಾಡಿ ಮಾತನಾಡಿದರು. ಇಬ್ಬರು ಹೊರಗೆ ಹೋಗೋಕೆ ಅಂತ ನಿರ್ಧಾರ ಮಾಡಿದೆ. ಆಟೋದಲ್ಲಿ ಕುಳಿತಿದ್ದೆವು. ಹೀಗೆ ಕುಳಿತಾಗ ನನ್ನ ಕೈಗೆ ಮೃದುವಾಗಿ ಏನೋ ತಾಗಿ ನನಗೆ ಫುಲ್ ಕರೆಂಟ್ ಪಾಸ್ ಆಯ್ತು. ಏನು ಮಾಡಬೇಕೆಂದು ಗೊತ್ತಾಗದೆ ಸ್ವಲ್ಪ ಸರಿದು ಕೂತೆ. ಅವರು ಮೇನಕೆಯಂತೆ ಕಾಣುತ್ತಾ ಇದ್ದರು.
ಆದರೆ ಏನು ಮಾಡೋದು, ನಸೀಬು ಚೆನ್ನಾಗಿಲ್ಲ ಅಂತ ಸುಮ್ಮನೆ ಇದ್ದೆ. ಹೀಗೆ ಒಂದೆರಡು ದಿನ ಆದ್ಮೇಲೆ ಅವರ ಮನೆಗೆ ಹೋದಾಗ ಅವರು ಬಟ್ಟೆ ತೊಳಿತಾ ಇದ್ದರೆ ಸೌಂದರ್ಯ ಕೂಡ ಕಾಣುತ್ತಾ ಇತ್ತು. ಆಗ ನಾನು ಅವತ್ತು ನೀವು ಹೇಳಿದ್ರಲ್ಲ ಜಾಸ್ತಿ ಸಾಬೂನು ಪೌಡರ್ ಹಾಕಿದ್ರೆ ಬೇಗ ಕಲೆ ಹೋಗುತ್ತೆ ಅಂತ ಹೇಳಿದರಲ್ಲ, ಅದು ನಿಮಗೆ ಹೇಗೆ ಗೊತ್ತು ಅಂತ ಅವರನ್ನು ಕೇಳಿದೆ. ಆಗ ಅವರು, ನನ್ನ ಯಜಮಾನ ಇದ್ದಾರಲ್ಲ, ಅವರ ಬಟ್ಟೆಯನ್ನು ನಾನು ತೊಳೆಯುತ್ತೇನೆ ಅಲ್ವಾ, ಹಾಗಾಗಿ ಗೊತ್ತು ಅಂತ ಹೇಳಿದರು. ಆಗ ಅವರು, ಒಂದು ಮಾತು ಕೇಳ್ತೀನಿ, ಬೇಜಾರ ಆಗಬೇಡ ಎಂದರು. ನಾನು ಸರಿ ಹೇಳಿದಾಗ ಅವರು, ಹೌದು, ನಿನ್ನ ಬಟ್ಟೆ ಮೇಲೆ ಯಾಕೆ ಕಲೆ ಆಗಿತ್ತು ಅಂತ ಕೇಳಿಬಿಟ್ಟರು. ಅದನ್ನ ಕೇಳಿ ನಾನು ಅದು ಅಂತ ಹೇಳಿದೆ. ಆಗ ಅವರು, ಗೊತ್ತಿದೆ ಬಿಡೋ ಅಂತ ಹೇಳಿ ಸ್ಮೈಲ್ ಮಾಡಿ ಸುಮ್ಮನಾದರು. ಇದಾದ ಮೇಲೆ ಸುಮಾರು 5ರ ಸುಮಾರಿಗೆ ಟೀ ಕುಡ್ಕೊಂಡು ಕೂತಿದ್ದೆವು. ಆಗ ಅವರು ಆಮೇಲೆ ಹಾಗೆ ಮಾತಾಡುತ್ತಾ ಕೂತಾಗ ಮತ್ತೆ ಕುಳಿತಾಗ ಅವರು, ಮನೇಲಿ ಇದ್ದು ಬೇಜಾರಾಗುತ್ತೆ, ಒಂದು ಕರುಳಿನ ಕುಡಿ ಇದ್ರೆ ಚೆನ್ನಾಗಿ ಇರುತ್ತಿತ್ತು ಅಂತ ಹೇಳಿದರು. ಆಗ ನಾನು ಹೌದು ಎಂದು ಹೇಳಿ, ನಿಮಗೆ ಯಾಕೆ ಇನ್ನೂ ಆಗಿಲ್ಲ, ಏನಾದರೂ ಸಮಸ್ಯೆ ಅಂತ ಕೇಳಿದೆ. ಆಗ ಅವರು, ನನ್ನ ಯಜಮಾನನಿಗೆ ಆ ಶಕ್ತಿ ಇಲ್ವಂತೆ, ಹಲವಾರು ಕಡೆ ತೋರಿಸಿದ್ದೀವಿ, ಏನೂ ಪ್ರಯೋಜನ ಆಗಿಲ್ಲ ಎಂದು ಹೇಳಿ ಮುಖ ಸಪ್ಪೆ ಮಾಡಿದರು. ಆಗ ನಾನು, ಏನು ಗಾಬರಿ ಆಗಬೇಡಿ, ಇವಾಗೆಲ್ಲ ಚಿಕಿತ್ಸೆ ಇದೆ ಗೊತ್ತಾ, ಎಲ್ಲಾನೂ ಸರಿ ಹೋಗುತ್ತೆ ಅಂತ ಹೇಳಿದೆ. ಆಗ ಅವರು, ಏನೋ ಗೊತ್ತಿಲ್ಲ, ಏನಾಗುತ್ತೆ ಅಂತ ನೋಡ್ಬೇಕು ಅಂತ ಹೇಳಿ ಕಣ್ಣೀರು ಹಾಕತೊಡಗಿದರು. ಬೆಳಿಗ್ಗೆಯಿಂದ ಖುಷಿಯಾಗಿದ್ದ ಅವರು ಸಾಯಂಕಾಲ ಅಳುವುದನ್ನು ನೋಡಿ ನನಗೆ ಬೇಜಾರಾಗತೊಡಗಿತ್ತು. ನಾನು ಎಷ್ಟೇ ಪ್ರಯತ್ನಪಟ್ಟರೂ ಅವರು ಅಳು ನಿಲ್ಲಿಸಲಿಲ್ಲ. ಕೊನೆಗೆ ನಾನು ಅವರನ್ನ ತಬ್ಬಿ ಅಳಬೇಡಿ, ಎಲ್ಲದಕ್ಕೂ ದಾರಿ ಇರುತ್ತೆ, ನೀವೇ ಹುಡುಕಬೇಕು ಎಂದು ಹೇಳಿದೆ. ಅಷ್ಟೊತ್ತಿಗೆ ನನಗೆ ಮೈಯಲ್ಲಿ ಕರೆಂಟ್ ಹೊಡೆದಂತೆ ಆಗುತ್ತಾ ಇತ್ತು. ಆಗ ನಾನು ದೂರ ಸರಿದು, ಕ್ಷಮಿಸಿ, ನೀವು ಅಳ್ತಾ ಇದ್ರಲ್ಲ ಅಂತ ಹೇಳಿದೆ. ಆಗ ಅವರು ಒಂದು ಕ್ಷಣ ಸುಮ್ಮನೆ ಇದ್ದು ಏನೋ ಯೋಚಿಸಿದಂತೆ ಮಾಡಿ, ಒಂದ್ಸಲ ಮುಖ ನೋಡಿ ಹೋಗ್ಲಿ ಬಿಡು ನೀನಲ್ವಾ ಅಂತ ನಕ್ಕರು. ಆಮೇಲೆ ಅವರು, ಇವತ್ತು ಯಾಕೋ ಅಡ್ಡಾಡಿ ಸುಸ್ತಾಗಿದೆ, ಸ್ವಲ್ಪ ಬೆನ್ನಿಗೆ ಮುಲಾಮು ಹಚ್ಚು ಅಂತ ಹೇಳಿದರು. ನಾನು ಸುಮ್ಮನೆ ಇದ್ದೆ. ಆಗ ಅವರು, ಏನೆಲ್ಲ ವಿಚಾರ ಮಾಡ್ಬೇಡ, ಸುಮ್ಮನೆ ಮುಲಾಮು ಹಚ್ಚು, ನನ್ನ ಯಜಮಾನ ಇದ್ದಿದ್ದರೆ ಅವನಿಗೆ ಹೇಳ್ತಾ ಇದ್ದೆ, ಆದರೆ ಅವನು ಇಲ್ಲ, ಇವಾಗ ನನ್ನ ಬೆನ್ನು ನೋವಿಗೆ ನೀನೇ ಮುಲಾಮು ಹಚ್ಚು ಅಂತ ಹೇಳಿದರು. ನಾನು ಸರಿ ಆದರೆ ಅಂತರಾಗ ಎಳೆಯತೊಡಗಿದಾಗ ಅವರು, ಇವಾಗ ಹಚ್ಚುತ್ತೀಯೋ ಇಲ್ವೋ ಹೇಳು ಅಂತ ಗದರಿದರು. ನಾನು ಸರಿ ಅಂತ ಹೇಳಿದೆ. ನಾನು ಮುಲಾಮು ಹಚ್ಚುತ್ತಾ ಇದ್ದೆ. ಆಗ ಅವರು ಎದ್ದು ಕೂತು, ಆವಾಗಲೇ ನೀನು ಹೇಳಿದ್ದು ಸರಿಯಾಗಿತ್ತು, ಎಲ್ಲದಕ್ಕೂ ಒಂದು ದಾರಿ ಇರುತ್ತೆ, ನಾವೇ ಹುಡುಕಬೇಕು ಎಂದು ಅಲ್ಲಿಯೇ ಏಕಾಂತದಲ್ಲಿ ಸಮಯವನ್ನು ಕಳೆದು ಒಂದಾಗಿ ಬಿಟ್ಟೆವು. ಬಹಳ ದಿನಗಳ ನಂತರ ಆ ಕೆಲಸ ಮಾಡಿದ್ದರಿಂದ ಅವರಿಗೆ ಖುಷಿಯಾಗಿತ್ತು, ನನಗೂ ಕೂಡ ಅಷ್ಟೇ ಖುಷಿಯಾಗಿತ್ತು. ಆಮೇಲೆ ಸ್ವಲ್ಪ ಹೊತ್ತಿನ ಬಳಿಕ ಅವರು, ಇವಾಗ ಊಟಕ್ಕೆ ಹೊತ್ತಾಗಿದೆ, ನಿನಗೆ ಏನು ಬೇಕು ಹೇಳು, ಅದನ್ನೇ ಮಾಡೋಣ ಇವತ್ತು ಹೇಳಿದರು. ಆಗ ನಾನು, ನಿಮಗೆ ಏನು ಇಷ್ಟ ಅದನ್ನೇ ಮಾಡಿ ಅಂತ ಹೇಳಿ ಸ್ಮೈಲ್ ಮಾಡಿದಾಗ ಅವರು ಸರಿ ಅಂತ ಹೇಳಿ ಒಳಗೆ ಹೋಗಿ ತಿನ್ನೋಕೆ ಬಿರಿಯಾನಿ ಮಾಡಿದರು. ಆಮೇಲೆ ತಿಂದು ಮತ್ತೆ ಒಂದು ಸುತ್ತಿನ ಕೆಲಸ ಮಾಡಿದೆ. ಹೀಗೆ ಒಂದಿಷ್ಟು ದಿನ ಅವರ ಜೊತೆಗೆ ಕೆಲಸದ ಅನುಭವವಾದ ಬಳಿಕ ನಾನು ಬೇರೆ ಕಡೆಗೆ ಬಂದು ಬಿಟ್ಟೆ. ಆದರೆ ಇದಾದ 1-2 ವರ್ಷಗಳಲ್ಲಿ ನಾನು ಕಲ್ಯಾಣ ಮಾಡಿಕೊಂಡೆ. ಸದ್ಯ ಇವಾಗ ಚೆನ್ನಾಗಿದ್ದು ಮನೆಯಲ್ಲಿ ಆರಾಮಾಗಿ ಹಾಯಾಗಿ ಇದ್ದೇನೆ. ಫ್ರೆಂಡ್ಸ್, ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.